ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ಹರಪನಹಳ್ಳಿ. ಇಂದು ನಗರದ ಉಚ್ಚಂಗಿದುರ್ಗದಲ್ಲಿ ಕರ್ನಾಟಕದ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಹಾಗೂ ದೇವದಾಸಿ ಪುನರ್ವಸತಿ ಯೋಜನೆ ವತಿಯಿಂದ ಭರತ ಹುಣ್ಣಿಮೆಯ ಪ್ರಯುಕ್ತ ಜಾತ್ರಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಗ್ರಾಮ ದೇವತೆ ಉಚ್ಚಂಗಮ್ಮ ದೇವಸ್ಥಾನದ ಸುತ್ತಮುತ್ತ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕರಪತ್ರ, ಪೋಸ್ಟರ್ ಹಾಗೂ ಬ್ಯಾನರ್ಗಳನ್ನು ಕಟ್ಟಲಾಯಿತು. ಇದರ ಜೊತೆಗೆ ಗ್ರಾಮದ ಬೀದಿಗಳಲ್ಲಿ ಆಟದ ಮೂಲಕ ದೇವದಾಸಿ ಅನಿಷ್ಟ ಪದ್ಧತಿಯನ್ನು ಆಚರಿಸದಿರುವಂತೆ ಪ್ರಚಾರ ಮಾಡಲಾಯಿತು. ದೇವದಾಸಿ ಸಮರ್ಪಣಾ ನಿಷೇಧ ಕಾಯ್ದೆ 1982 ಅನ್ವಯ ದೇವದಾಸಿ ಪದ್ಧತಿಯು ಕಾನೂನು ಬಾಹಿರವಾಗಿದ್ದು, ಈ ಪದ್ಧತಿ ಆಚರಣೆ ಮಾಡಿದ್ದಲ್ಲಿ ಶಿಕ್ಷಾರ್ಹ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಯಪಡಿಸಲಾಯಿತು. ಈ ಸಂದರ್ಭದಲ್ಲಿ ಹರಪನಹಳ್ಳಿ ತಾಲೂಕಿನ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಅಶೋಕ್, ವಿಜಯಕುಮಾರ್, ಜಿಲ್ಲೆಯ ದೇವದಾಸಿ ಪುನರ್ವಸತಿ ಯೋಜನೆಯ ಯೋಜನಾಧಿಕಾರಿಗಳು ಶ್ರೀಮತಿ ಸುಧಾ ಎಂ. ಚಿಂದ್ರಿ, OSCಯ ಆಪ್ತ ಸಮಾಲೋಚಕರು ಗೀತಾ ಹಿರೇಮನಿ, ತಾಲೂಕು ಅನುಷ್ಠಾನಾಧಿಕಾರಿಗಳಾದ ಕಲ್ಪನಾ ಹಾಗೂ ಹನುಮಂತ ಎಂ ಮತ್ತು ಅಂಗನವಾಡಿ ಮೇಲ್ವಿಚಾರಕಿಯರು ಹಾಗೂ ಕಾರ್ಯಕರ್ತೆಯರು, ಸ್ವಯಂ ಸೇವಕಿಯಾದ ಮಂಜುಳಾ ಇತರ ಸಿಬ್ಬಂದಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.